ಆತ್ಮೀಯ H16 ನ್ಯೂಸ್ ಅರ್ಥಾತ್ ಈ ಸೀತಾರಾಮ್ಗೆ ಸ್ವಾಗತ. ನಾನು ಮಲ್ಲಪ್ಪ ಅಥವಾ MI ಜೋತಾವರ್. ಆದ್ಮೇಲೆ ನಿನ್ನೆ ಸಮಾವೇಶ ಆಯಿತು, ಜಬರ್ದಸ್ತ್ ಸಮಾವೇಶ ಆಯಿತು. ಅದರಲ್ಲೂ ಮುಖ್ಯವಾಗಿ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ಒಂದು ತನಿಖೆ ಆಗಬೇಕು ಇನ್ನೊಂದು ಅಂತೇಳಿ ವೇದಿಕೆ ಆಗ್ರಹ ಮಾಡಿ ತನಿಖೆಗಳಾಗಬೇಕು. 20 ವರ್ಷಗಳಿಂದ ಕಳೆದ 20 ವರ್ಷಗಳಿಂದ ಅಲ್ಲಿ ಏನೇ ಆಗಿದೆ ಘಟನಾವಳಿಗಳು, ಒಂದಲ್ಲ ಎರಡಲ್ಲ. ಅವುಗಳೆಲ್ಲರ ಕುರಿತಾಗಿಯೂ ನಿಶ್ಚಿತವಾಗಿಯೂ ತನಿಖೆ ಆಗಬೇಕು. ಅಷ್ಟಲ್ಲ, ಇದರಿಂದಂಥವ್ರು ಯಾರು ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕು ಅಂತೇಳಿ ಇನ್ನೊಂದು ತನಿಖಾ ಆಯೋಗಕ್ಕೆ ಒತ್ತಾಯ ಮಾಡ್ತಾಯಿದ್ದಾರೆ. ಇಲ್ಲ ಇದಕ್ಕೇ ಇದ್ರ ವಿಸ್ತಾರ ಹೆಚ್ಚು ಮಾಡಿರಿ. ಕೇವಲ ಅಸ್ಥಿಗಳನ್ನು, ಅಸ್ಥಿಪಂಜರಗಳನ್ನು ಜೊತೆಗೆ ಬುರುಡೆಗಳನ್ನು ಇವುಗಳಿಗಷ್ಟೇ ಸೀಮಿತಗೊಳ್ಳಾರದ ಎಲ್ಲ ಕೇಸ್ಗಳಿಗೆ ಇಲ್ಲಿ ನಡೆದಂಥ ಅನೇಕ ಕೇಸ್ಗಳಿದ್ದಾವೆ. ಒಂದಲ್ಲ ಎರಡಲ್ಲ, ಸಾಕಷ್ಟು ಕೇಸ್ಗಳಿದ್ದಾವೆ. ಅವುಗಳದೆಲ್ಲ ಇಲ್ಲೇನಾಗಬೇಕಪ್ಪ ಅಂತಂದ್ರೆ ಎನ್ಕ್ವೈರಿ ಆಗಬೇಕು. ಮೊದಲನೇದಾಗಿ ಪದ್ಮಲತಾ ಅವ್ರದ್ದು ಆಗ್ತದೆ, ಅದರ ನಂತರ ವೇದವಲ್ಲಿ ಅವ್ರದ್ದು, ಮಾವುತ ನಾರಾಯಣಂದ ಆಗ್ತದೆ, ಯಮುನಾ ಅವ್ರದ್ದು ಆಗ್ತದೆ, ಸೌಜನ್ಯ ಕೊಲೆಗೆ ನಿರಂತರ ಇದ್ದೇ ಇರ್ತಾವೆ. ಅನೇಕರ ಭೂಮಿಯನ್ನು ಕಳ್ಕೊಂಡಿದ್ದಾರೆ, ಭೂ ಕಬಳಿಕೆ ಆಗ್ಯದ, ಅನೇಕರದ್ದು ಕೊಲೆಗಳಾಗ್ಯದವ. ಮೈಕ್ರೋ ಫೈನಾನ್ಸ್ ಇದು ದೊಡ್ಡ ಹಗರಣ, ಇದೊಂದು ಇದ್ರದ್ದು ಎನ್ಕ್ವೈರಿ ಆಗ್ಬೇಕಂತ ಹೇಳ್ತಾ ಇದ್ದಾರೆ ಅವರು. ಹೌದು, ಇವೆಲ್ಲ ಆಗಲೇಬೇಕಾದಂಥದ್ದು. ಭೂ ಕಬಳಿಕೆ ಸಣ್ಣದಲ್ಲ, ಯಾರ್ದೋ ಭೂಮಿ, ಯಾರ್ದೋ ಜಾತ್ರೆ, ಜೊತೆಗೆ ದಲಿತ ಸಮುದಾಯದ ಭೂಮಿಗಳ ಸಹಿತ ಕಸ್ಕೊಂಡಿದ್ದು